ಸರ್ ಒಂದು ನಿಮಿಷ ಸರ್ ಇವರು ವಯಸ್ಸಾದವ್ರಿಗೆ ಇಲ್ಲ ನೀವು ಹುಡುಗರು ಅವ್ರ ವಯಸ್ಸಾಗಿದೆ ಕಷ್ಟಪಟ್ಟಿದ್ದಾರೆ ಮಗ ಈ ಅಂಗಡಿ ಕೋಟ್ಯಂತರ ಭಾರತೀಯರ ಕನಸು ನನಸಾಗುವಂಥ ಕ್ಷಣ ಹತ್ತಿರ ಬಂದೇ ಬಿಟ್ಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುವಂಥ ದಿನವೇ ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ನೂತನ ದೇವಾಲಯ ಅಂದರೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಮತ್ತೊಂದು ವಿಶೇಷ ಏನು ಅಂದರೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಂಡ್ಯದ ರಾಮ ಮಂದಿರಕ್ಕೂ ಕೂಡ ರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಸದ್ಯ ಆ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ಮೂರ್ತಿಯನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿಕೊಟ್ಟಿರುವಂಥದ್ದು. ರಾಮಲಲ್ಲಾ ಮೂರ್ತಿ ಕೆತ್ತನೆ ಮಾಡೋದಕ್ಕೂ ಮೊದಲೇ ಈ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ರು. ಸುಮಾರು 1 ವರ್ಷಗಳ ಹಿಂದೆ ಅಂದರೆ 2022ರ ಜನವರಿಯಲ್ಲೇ ಈ ಒಂದು ಮೂರ್ತಿ ಕೆತ್ತನೆ ಕಾರ್ಯವನ್ನು ಮುಗಿಸಿ ರಾಮ ಮಂದಿರ ಸೇವಾ ಸಮಿತಿಗೆ ಹಸ್ತಾಂತರ ಮಾಡಿದರು. ಅದಾದ ಬಳಿಕ ಅವರಿಗೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡುವಂಥ ಅವಕಾಶ ಬಂದಿತ್ತು. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಅತ್ಯಂತ ಆಕರ್ಷಕವಾಗಿರುವಂಥ ರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಜನವರಿ 22ನೇ ತಾರೀಕು ಅಂದರೆ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಅವತ್ತೇ ಈ ಒಂದು ಮೂರ್ತಿಯು ಕೂಡ ಪ್ರತಿಷ್ಠಾಪನೆಗೆ ಸಜ್ಜಾಗಿರುವಂಥದ್ದು. ಇದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ರಾಮ ಮೂರ್ತಿಯ ಜೊತೆಗೆ ಏನು ಹನುಮಂತನ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಹನುಮಂತನ ಮೂರ್ತಿಯು ಕೂಡ ಅಷ್ಟೇ ಆಕರ್ಷಕವಾಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ಬೋದು. ಅರುಣ್ ಯೋಗಿರಾಜ್ ಅವರ ಕೈಯಿಂದ ಮೂಡಿಬಂದಿರುವಂಥ ವಿಗ್ರಹಗಳನ್ನು ಪ್ರತಿಷ್ಠಾಪನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ದೃಶ್ಯದಲ್ಲಿ ಗಮನಿಸ್ಬೋದು, ಮತ್ತೊಂದು ಕಡೆ ರಾಮ ಮೂರ್ತಿಯ ಜೊತೆಗೆ ಗಣೇಶನ ವಿಗ್ರಹ, ಲಕ್ಷ್ಮಿಯ ವಿಗ್ರಹ, ಜೊತೆಗೆ ಸೀತೆ ಲಕ್ಷ್ಮಣ ವಿಗ್ರಹಗಳನ್ನು ಕೂಡ ಅರುಣ್ ಯೋಗಿರಾಜ್ ಅವರು ಕೆತ್ತನೆಯನ್ನು ಮಾಡಿಕೊಟ್ಟಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಅಂದರೆ ಸುಮಾರು 14 ವರ್ಷಗಳಿಂದ ಲೇಬರ್ ಕಾಲೋನಿಯಲ್ಲಿ ನೂತನ ದೇವಾಲಯ ಅಂದರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಒಂದು ಪ್ರಯತ್ನ ಆಗಿತ್ತು. 14 ವರ್ಷಗಳಿಂದಲೂ ಕೂಡ ದೇವಾಲಯ ನಿರ್ಮಾಣ ಕಾರ್ಯ ಸಾಗಿತ್ತು, ಆದರೆ ನಿಧಾನಗತಿಯಲ್ಲಿ ಸಾಗಿತ್ತು. ಸದ್ಯ ಭಾರತೀಯರ ಕನಸು ನನಸಾಗುವಂಥ ಕ್ಷಣ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾಗುವ ಕ್ಷಣ ಹತ್ತಿರವಾಗ್ತಾ ಇದೆ. ಆ ಒಂದು ಕ್ಷಣ ಎಲ್ಲರಲ್ಲಿ ಸಂಭ್ರಮವನ್ನು ತರಿಸಿದರೆ, ಮತ್ತೊಂದೆಡೆ ಏನು ಮಂಡ್ಯದ ಲೇಬರ್ ಕಾಲೋನಿಯಲ್ಲೂ ಕೂಡ ಅಂದೇ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಅದ್ರ ಜೊತೆಗೆ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥ ಅರುಣ್ ಯೋಗಿರಾಜ್ ಅವರೇ ಮಂಡ್ಯದ ದೇಗುಲಕ್ಕೂ ಕೂಡ ರಾಮಮೂರ್ತಿಯನ್ನು ಕೆತ್ತನೆ ಮಾಡಿಕೊಟ್ಟಿರುವಂಥದ್ದು ಈ ಭಾಗದ ಜನರ ಸಂಭ್ರಮಕ್ಕೆ ಕಾರಣ ಆಗಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.